ವೀಕ್ಷಕರೇ ಪ್ರಣಾಮ. ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ. ವೀಕ್ಷಕರೇ, ಇಡೀ ಮಾನವ ಕುಲವನ್ನೇ ತಲ್ಲಣಗೊಳಿಸಿದ್ದ ಮಾರಣಾಂತಿಕ ಕೊರೋನಾ ವೈರಸ್ ಸಾಂಕ್ರಾಮಿಕ ಕಾಯಿಲೆ ವಿಚಾರ ನಾವಿನ್ನೂ ಮರೆತಿಲ್ಲ. ಇಂಥ ಕೋವಿಡ್ ವೈರಾಣುವಿನ ನಿಯಂತ್ರಣಕ್ಕಾಗಿ ಆರಂಭದ ದಿನಗಳಲ್ಲಿ ಔಷಧಿಯೇ ಇರಲಿಲ್ಲ. ಆಗ ಅನಿವಾರ್ಯವಾಗಿ ಜನರನ್ನ ಮನೆಯಲ್ಲೇ ಕೂಡಿ ಹಾಕುವ ಲಾಕ್ ಡೌನ್ ಒಂದೇ ಪರಿಹಾರ ಮಾರ್ಗವಾಗಿತ್ತು. ಅಂತ ಲಾಕ್ ಡೌನ್ ಸಂದರ್ಭದಲ್ಲೇ ಅಂದ್ರೆ 2019-20 ವೇಳೆ ಆಶ್ಚರ್ಯವೆಂಬಂತೆ ಚಂದ್ರನ ನೆಲದಲ್ಲೂ ಸಹ ತಾಪಮಾನ ಭಾರಿ ಕುಸಿತವಾಗಿತ್ತಂತೆ. ಇಂಥ ವಿಚಾರ ಸಂಶೋಧನೆಯೊಂದರಿಂದ ಇದೀಗ ಬಹಿರಂಗಗೊಂಡಿದೆ. ವೀಕ್ಷಕರೇ, ಕೋವಿಡ್-19 ವೈರಾಣು ಭಾರತದ ವೈರಿ ದೇಶ ಚೀನಾದಲ್ಲಿ ಹುಟ್ಟಿರುವ ವಿಚಾರ ಜಗತ್ತಿಗೆ ತಿಳಿದಿದೆ. ಚೀನಾ ದೇಶದ ಹುಬೈ ಪ್ರಾಂತ್ಯದ ವುಹಾನ್ ನಗರದಲ್ಲಿ ಜನಿಸಿದ ರಾಕ್ಷಸ ವೈರಾಣು ಇದು. ಈ ಕೋವಿಡ್ ಜಗತ್ತಿನ 200ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಹರಡಿ ಜನರ ಬದುಕನ್ನೇ ಮುರಾಬಟ್ಟೆ ಮಾಡಿತ್ತಲ್ಲ, ಇದು ನಮಗೆಲ್ಲ ತಿಳಿದ ಸಂಗತಿ. ಮನುಷ್ಯನ ಪ್ರಾಣ ಹಿಂಡಿದ ತೀವ್ರ ಉಸಿರಾಟದ ಸಿಂಡ್ರೋಮ್ ಈ ಕೊರೋನಾ ಚಂದ್ರನನ್ನು ಬಿಟ್ಟಿಲ್ಲ. ಫಿಸಿಕಲ್ ರಿಸರ್ಚ್ ಲ್ಯಾಬೊರೇಟರಿಯ ಕೆ ದುರ್ಗಾ ಪ್ರಸಾದ್ ಮತ್ತು ಜಿ ಅಂಬಲಿ ಎಂಬುವ ವಿಜ್ಞಾನಿಗಳು 2015ರಿಂದ 2023 ಅವಧಿಯಲ್ಲಿ ನಮ್ಮ ಚಂದ್ರನ 6 ಭಾಗಗಳಲ್ಲಿ ರಾತ್ರಿ ಸಂದರ್ಭದಲ್ಲಿರುವ ತಾಪಮಾನವನ್ನು ವಿಶ್ಲೇಷಿಸಿ ದಾಖಲಿಸಿಕೊಟ್ಟಿದ್ದಾರೆ. ವಿಶ್ಲೇಷಣೆಯಂತೆ ಚಂದ್ರನ ನಭದಲ್ಲಿ ತಾಪಮಾನ ಇಳಿಮುಖಗೊಂಡಿತ್ತು. ನಮ್ಮ ನಾಸಾದ ಲೂನಾರ್ ಆರ್ಬಿಟರಿ ಸಂಗ್ರಹಿಸಿದ ಅಂಕಿ ಅಂಶಗಳ ಪ್ರಕಾರ ಜಗತ್ತಿನಲ್ಲಿ ರೂಢಿಯಲ್ಲಿದ್ದ ಕೋವಿಡ್ ಲಾಕ್ಡೌನ್ ಸಮಯದಲ್ಲೇ ಚಂದ್ರನ ಮೇಲಿನ ತಾಪಮಾನ ಕೂಡ ಸುಮಾರು 8ರಿಂದ 10 ಕೆಲ್ವಿನ್ ಪ್ರಮಾಣದಲ್ಲಿ ಇಳಿಮುಖಗೊಂಡಿತ್ತು. ಸುಮಾರು 8ರಿಂದ 10 ಕೆಲ್ವಿನ್ ಪ್ರಮಾಣದಲ್ಲಿ ಇಳಿಮುಖಗೊಂಡಿತ್ತು ಎಂಬುದು ಈ ವರದಿಯಿಂದ ಸಂಗತಿ ಬಹಿರಂಗಗೊಂಡಿದೆ. ಲಾಕ್ಡೌನ್ ಇರುವ ಆ ಸಮಯದಲ್ಲಿ ಮಾನವನ ಚಟುವಟಿಕೆ ಸಾಕಷ್ಟು ಕಡಿಮೆಯಾಗಿತ್ತು. ಅದರಿಂದಾಗಿ ಹಸಿರುಮನೆ ಅನಿಲ ಹೊರಸೂಸುವಿಕೆ ಮತ್ತು ಭೂಮಿಯಿಂದ ಹೊರನಡೆಯುವ ವಿಕಿರಣಗಳ ಪ್ರಮಾಣ ಕಡಿಮೆಯಾಗುತ್ತು ಎಂಬುದು ಈ ವೈಜ್ಞಾನಿಕ ವರದಿಯ ವಿವರಣೆ. ಅದರಿಂದಾಗಿ ಸಾಮಾನ್ಯವಾಗಿ ಶಾಖ ಉತ್ಪಾದನೆ ಕಡಿಮೆಯಾಗಿತ್ತು. ಇದುವೇ ಚಂದ್ರನ ಮೇಲೆ ತಾಪಮಾನ ಇಳಿದಿರಲು ಕಾರಣವೆಂದು ವರದಿ ವಿಶ್ಲೇಷಿಸಿದೆ. ವೀಕ್ಷಕರೇ, 2020 ಅವಧಿಯಲ್ಲಿ ಕನಿಷ್ಠ 96.3 ಕೆಲ್ವಿನ್ ತಾಪಮಾನ ಚಂದ್ರನಲ್ಲಿ ವರದಿಯಾಗಿತ್ತು. ಕ್ರಮೇಣ 2024 ಮತ್ತು 22 ನಂತರ ಲಾಕ್ ಡೌನ್ ಸಡಿಲಿಕೆಯ ಕ್ರಮದಿಂದಾಗಿ ಪುನಃ ಚಂದ್ರನ ತಾಪಮಾನ ಏರುಗತಿ ಪಡೆದುಕೊಂಡಿತ್ತು ಅಂತ ಈ ವರದಿ ಹೇಳ್ತಿದೆ. ಅಂತೂ ಇಂತೂ ಕೋವಿಡ್ ವೈರಾಣು ನಮ್ಮ ಚಂದ್ರನನ್ನು ಬಿಟ್ಟಿಲ್ಲ ನೋಡಿ. ಸೈನ್ಸ್ ಡೆಸ್ಕ್, ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.